ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೋಡ್ತಾ ಹೋಗೋಣ. ಈಗಾಗಲೇ ತುಂಬ ಸ್ಟೂಡೆಂಟ್ಸು ನಮ್ಮ ಒಂದು ಚಾನಲ್ನಿಂದ ಫಿಸಿಕ್ಸ್ ರೆಫರ್ ಮಾಡಿ ಸುಮಾರಷ್ಟು ಸ್ಟೂಡೆಂಟ್ಸು 65+ ಸ್ಕೋರ್ ಮಾಡಿದ್ದಾರೆ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಅದೇ ರೀತಿಯಾಗಿ ಕೆಮಿಸ್ಟ್ರಿನಲ್ಲೂ ನೀವು 60+ 65+ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಟಾಪಿಕ್ಸ್ನ ನಾನು ಕೊಡ್ತಾ ಇದ್ದೀನಿ. ಆ ಟಾಪಿಕ್ಸ್ನ ನೀವು ಪರ್ಫೆಕ್ಟಾಗಿ ಓದಿದರೆ ಖಂಡಿತ 65 ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಸೊ ನಾನು ಈಗಾಗಲೇ ಚಾಪ್ಟರ್ ವೈಸು 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಕೆಮಿಸ್ಟ್ರಿ ರಿಲೇಟೆಡ್ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟು ವೀಡಿಯೋಸ್ನ ನೀವು ಪಕ್ಕಾ ಆಗಿ ಓದ್ಬಿಟ್ರೆ ಖಂಡಿತ 65 ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. 3 ಬ್ಲೂ ಪ್ರಿಂಟ್ನ ಗಮನಿಸಿದರೆ ನಿಮ್ಮ 3 ಬ್ಲೂ ಪ್ರಿಂಟಲ್ಲಿ ತುಂಬಾ ವೇರಿಯೇಷನ್ ಇದೆ. ಅಲ್ಲಿ ನಿಮಗೆ ಒಂದು 10 ಮಾರ್ಕ್ಸ್ರಿಂದ 12 ಮಾರ್ಕ್ಸಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ರಿಮೈನಿಂಗ್ 10 ಬಿಟ್ಟರೆ ನೀವು ಈಸಿಯಾಗಿ 60 ಅಂತೂ ಸ್ಕೋರ್ ಮಾಡ್ಬೋದು. ಕೆಮಿಸ್ಟ್ರಿನಲ್ಲಿ 60 ಸ್ಕೋರ್ ಮಾಡಿದ್ದೀರಾ ಅಂತಂದರೆ ಅದೇನು ಸುಲಭದ ಮಾತಲ್ಲ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ. ನಮಗಿನ್ನೂ ಹೆಚ್ಚು ಮೋಟಿವೇಟ್ ಆಗುತ್ತೆ ವೀಡಿಯೋಸ್ ಮಾಡಲಿಕ್ಕೆ. ಆ ವಿಡಿಯೋಸ್ ಎಲ್ಲ ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ಪಾರ್ಟ್ ಎ ಏನಿದೆ ಅದರಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು MCQs 20 ಮಾರ್ಕ್ಸಿಗೆ ಅದು ನಾನು ಸಪ್ರೇಟಾಗಿ ಅದು ಡೈರೆಕ್ಟಾಗಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಬಿಡ್ತೀನಿ. ಅಷ್ಟನ್ನ ನೀವು ಪಕ್ಕ ಆದರೆ ಖಂಡಿತ 20ಗೆ 15 ಅಂತೂ ನೀವು ಮಿನಿಮಮ್ 15 ಅಂತೂ ಸ್ಕೋರ್ ಮಾಡ್ಬೋದು. ಈಗ ನಾನು ಪಾರ್ಟ್ ಬಿಗೆ ಬರ್ತಿದ್ದೀನಿ. ಇದು 2 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಕ್ವಶನ್ ನಂಬರ್ 21ಇಂದ ಕ್ವಶನ್ ನಂಬರ್ 25 ತನಕ ಇರುತ್ತೆ. 5 ಕ್ವಶನ್ ಕೊಟ್ಟಿರ್ತಾರೆ. 3 ಕ್ವಶನ್ನ ಅಟೆಂಡ್ ಮಾಡಿದರೆ 6 ಮಾರ್ಕ್ಸ್. ಓಕೆನಾ? ನಿಮಗೆಲ್ಲೂ ಕೂಡ ಮಾರ್ಕ್ಸ್ ಮಿಸ್ ಆಗಬಾರ್ದು ಅಂತಲೇ ನಾನು ಈ ಒಂದು ಟಾಪಿಕ್ಸ್ನ ಬ್ಲೂ ಪ್ರಿಂಟ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನೆಲ್ಲ ರೆಫರ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕೊಡ್ತಾ ಇರೋದು. ಈ ಸೊಲ್ಯೂಷನ್ ಚಾಪ್ಟರಲ್ಲಿ ನಿಮಗೆ ಡೆಫಿನಿಷನ್ ಯಾವುದಾದ್ರ ಮೇಲೆ ಕೇಳ್ಬೋದು. ಮೊಲಾಲಿಟಿ ಇದ್ರ ಮೇಲೆ ಕೇಳ್ತಾರೆ. ಸ್ಟೇಟ್ ಹೆನ್ರೀಸ್ ಲಾ ಅಂತ ಕೇಳ್ತಾರೆ. ಸ್ಟೇಟ್ ರಾಲ್ಸ್ ಲಾ ಅಂತ ಕೇಳ್ತಾರೆ. ಮತ್ತು ಕೊಲಿಗೇಟಿವ್ ಪ್ರಾಪರ್ಟಿ ಏನಿದೆ ಇದೆಲ್ಲ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ ಇದೆಯಲ್ಲ ಇದು ಕೂಡ ಇಂಪಾರ್ಟೆಂಟ್. ಹೆನ್ರೀಸ್ ಲಾದು ಅಪ್ಲಿಕೇಶನ್ನ ಕೇಳ್ತಾರೆ. ಮತ್ತು ವಾಂಟ್ ಆಫ್ ಫ್ಯಾಕ್ಟರ್ ಮೀನಿಂಗ್ನ ಕೇಳ್ತಾರೆ. ಮತ್ತು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಕೇಳ್ತಾರೆ. ಸೊಲ್ಯೂಷನ್ ಚಾಪ್ಟರಿಂದ ಇಷ್ಟು ಕಾನ್ಸೆಪ್ಟ್ನ ನೀವು ಪಕ್ಕ ಆಗಬೇಕು. ಯಾವುದಕ್ಕೆ? 2 ಮಾರ್ಕ್ಸಿಗೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕೆಮಿಕಲ್ ಕೈನೆಟಿಕ್ಸ್. ಈ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಿಮ್ಗೆ ಏನು ಕೇಳ್ತಾರೆ? ರೇಟ್ ಈಕ್ವೇಷನ್ನ ಕೇಳ್ತಾರೆ. ರೇಟ್ ಕಾನ್ಸ್ಟೆಂಟ್ ಕೇಳ್ತಾರೆ. ಅರ್ನೆಸ್ ಕೇಳ್ತಾರೆ. ಮತ್ತು ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಕೇಳ್ತಾರೆ. ನೆಕ್ಸ್ಟು ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ಇದು NCERT ಟೆಕ್ಸ್ಟ್ ಬುಕ್ನಲ್ಲಿ ಟೇಬಲ್ 4.3 ಇದೆಯಲ್ಲ ಅದನ್ನು ಕಾನ್ಸಂಟ್ರೇಟ್ ಮಾಡಿ, ಅದರಿಂದ ಕೂಡ ಕ್ವಶನ್ ಬರುತ್ತೆ. ನೆಕ್ಸ್ಟು ಡಿಫೈನ್ ಕೊಲಿಷನ್ ಫ್ರೀಕ್ವೆನ್ಸಿ. ಈ ಕ್ವಶನ್ ಕೂಡ ಖಂಡಿತ ಬಂದೇ ಬರುತ್ತೆ. ನೀವು 2 ಮಾರ್ಕ್ಸ್ ಸೆಷನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ಲ, ಹೋಗ್ಬಿಟ್ಟು ಕ್ವಶನ್ಸ್ನ ನೀವು ಚೆಕ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಅದಾದಮೇಲೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈ ಒಂದು ಚಾಪ್ಟರಿಂದ ನಿಮಗೆ ಟೈಪ್ಸ್ ಆಫ್ ಲಿಗೆಂಡ್ಸು ಮತ್ತು ಅದಕ್ಕೆ ಎಕ್ಸಾಂಪಲ್ಲು ಕೇಳ್ತಾರೆ. ಮತ್ತು ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಷನ್ ಮಾಡೋದಿದೆಯಲ್ಲ ಅದನ್ನು 2 ಮಾರ್ಕ್ಸ್ ಖಂಡಿತ ಕೇಳ್ತಾರೆ. ಹೋಮೋಲೆಪೆಟಿಕ್ ಮತ್ತು ಹೆಟ್ರೋಪ್ಲೆಟಿಕ್ ಕಾಂಪ್ಲೆಕ್ಸ್ ಇದೆಯಲ್ಲ ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ನೀವಿಷ್ಟು ಕಾನ್ಸೆಪ್ಟ್ನ ಪಕ್ಕ ಆಗಿಬಿಟ್ರೆ ಖಂಡಿತ 60+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಇನ್ನು D ಬ್ಲಾಕ್ ಮತ್ತು F ಬ್ಲಾಕ್ ಎಲಿಮೆಂಟ್ಸಿಗೆ ಬಂದರೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟು ಮತ್ತು ಗಿವ್ ರೀಸನ್ನು. ಈ ಚಾಪ್ಟರಿಂದ ಏನೆಲ್ಲ ಗಿವ್ ರೀಸನ್ಸು ನಿಮ್ಮ ಒಂದು ಕಾಲೇಜ್ನಲ್ಲಿ ಬರ್ಸಿದ್ದಾರೆ ಅಷ್ಟನ್ನ ತರೋ ಹೋಗಿ. ಮತ್ತು ನಾನು 2 ಮಾರ್ಕ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಷ್ಟನ್ನ ಫಸ್ಟು ಪಕ್ಕ ತರೋ ಆಗಿಬಿಡಿ. ಅದೇ ಕ್ವಶನ್ ಬಂದೇ ಬರುತ್ತೆ. ಆಲ್ಕೋಹಾಲ್ಕೈನ್ಸ್ ಮತ್ತು ಇದರಲ್ಲಿ ಈ ಚಾಪ್ಟರಿಂದ ನಿಮಗೆ ಸ್ವಾಟ್ಸ್ ಮತ್ತು ಫ್ಲಿಂಗ್ಸ್ಟೀನ್ ಸ್ಟೇಟ್ಮೆಂಟ್ನ ಕೇಳ್ತಾರೆ. ಮತ್ತು ಈ ಒಂದು ಚಾಪ್ಟರಿಂದ ನಿಮಗೆ ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಈ ಒಂದು ಚಾಪ್ಟರಿಂದ ಕ್ವಶನ್ ಕೇಳ್ತಾರೆ. ಮತ್ತು ಈ ಒಂದು ಚಾಪ್ಟರಿಂದ ನಿಮಗೆ IUPSC ನೇಮ್ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಕಾಲೇಜಲ್ಲಿ ಯಾವುದನ್ನ ಬರ್ಸಿದಾರೋ ಅದನ್ನು ಕೂಡ ಚೆನ್ನಾಗಿ ತರೋ ಆಗಿ.
ಮತ್ತು ಇಲ್ಲಿ ಫೋಸೋಜನ್ ಗ್ಯಾಸು ಮತ್ತು ಹೈಬ್ರಿಡೈಸೇಷನ್ನು, ಪಾಲಿ ಆಲೋಜನ್ ಕಾಂಪೌಂಡು, ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಆಲ್ಡಿಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಲಿಕ್ಸ್ ಆ್ಯಸಿಡ್, ಈ ಒಂದು ಚಾಪ್ಟರಿಂದ ನಿಮಗೆ ಇಲ್ಲಿ ನೋಡ್ಬೋದು ನೀವು ಕಾನ್ಸೆಪ್ಟ್ಗಳು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪ್ಲೀಟ್ ದ ರಿಯಾಕ್ಷನ್ನು ಇದರಲ್ಲೂ ಕೂಡ ಕೇಳ್ತಾರೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫ್ರಮ್ ದ ಗ್ರಿಗ್ಯಾಂಡ್ ರಿಯೇಜೆಂಟ್ಸು, ಇದರಿಂದನೂ ಕೂಡ ಕೇಳ್ತಾರೆ. ನೆಕ್ಸ್ಟ್ ನೀವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರಿಗೆ ಬಂದರೆ, ಈ ಬಯೋಮಾಲಿಕ್ಯೂಲ್ಸ್ ಚಾಪ್ಟರಿಗೆ ಬಂದರೆ ನೀವು ಏನೆಲ್ಲ ಕೇಳ್ಬೋದು ಅಂತಂದರೆ, ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಕೇಳ್ತಾರೆ, ಇಂಪಾರ್ಟೆಂಟ್. ನೆಕ್ಸ್ಟು ಎನ್ಸೈಮ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ವಿಟಮಿನ್ಸ್ ಆ್ಯಂಡ್ ಹಾರ್ಮೋನ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಸ್ಟ್ರಕ್ಚರಲ್ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ನೀವು ಗಮನಿಸ್ಬೋದು, ನಾನು 2 ಮಾರ್ಕ್ಸ್ದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬಂದೇ ಬರೋ ಅಂಥ ಕ್ವಶನು ನೀವು 2 ಮಾರ್ಕ್ಸಲ್ಲಿ ಎಲ್ಲೂ ಕೂಡ ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ನಾನು ಅಗೇನ್ ನಿಮಗೆ ಚಾಪ್ಟರ್ ವೈಸು ಟಾಪಿಕ್ಕು ಮೋಸ್ಟ್ ರಿಪೀಟೆಡ್ ಆಗಿರೋಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಅದನ್ನೆಲ್ಲ ರೆಫರ್ ಮಾಡಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಷ್ಟು ಟಾಪಿಕ್ಸ್ನ ಪಕ್ಕ ಆದರೆ 2 ಮಾರ್ಕ್ಸ್ ಸೆಷನಲ್ಲಿ 6ಕ್ಕೆ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಸಿಗೆ ಬಂದರೆ, ಪಾರ್ಟ್ ಸಿ ನಿಮಗೆ 3 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಕ್ವಶನ್ ನಂಬರ್ 26 ಇಂದ ಕ್ವಶನ್ ನಂಬರ್ 34 ತನಕ ಇರುತ್ತೆ. ಈ ಪಾರ್ಟ್ ಸಿನಲ್ಲಿ 2 ಮೇನ್ ಬರುತ್ತೆ, 4th ಮೇನ್ 5th ಮೇನ್ ಅಂತ ಹೇಳಿ. ಕ್ವಶನ್ ನಂಬರ್ 26 ಇಂದ 30ಲಿ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕು. ಕ್ವಶನ್ ನಂಬರ್ 31 ಇಂದ 34ಗೆ 4 ಕ್ವಶನ್ ಕೊಟ್ಟಿರ್ತಾರೆ, 2 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ ಟೋಟಲ್ ನಿಮಗೆ ಪಾರ್ಟ್ ಸಿನಲ್ಲಿ 15 ಮಾರ್ಕ್ಸು ಅಲೋಕೇಟ್ ಆಗಿರುತ್ತೆ. ಈಗ ನಾವು ಡಿ ಬ್ಲಾಕ್ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿಗೆ ಬಂದರೆ, ಇದರಲ್ಲಿ ನಮಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಅಂತಂದರೆ, ಇಲ್ಲಿ ಗಿವ್ ರೀಸನ್ ಏನಿದೆ ಅದೆಲ್ಲ ಕೂಡ ಇಂಪಾರ್ಟೆಂಟ್. ಆಲ್ರೆಡಿ 3 ಮಾರ್ಕ್ಸ್ದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಮತ್ತು ಇಲ್ಲಿ ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಿದೆ ಇದ್ರದ್ದು ಕ್ಯಾಲ್ಕುಲೇಷನ್ ಕೇಳ್ತಾರೆ, ಪಕ್ಕಾ ಕ್ವಶನು. ಇನ್ನು ಸ್ಟ್ರಕ್ಚರ್ ಆಫ್ ಕಾಂಪೌಂಡ್ಸ್, ಇದು ಕೂಡ ಇಂಪಾರ್ಟೆಂಟು. ಆಕ್ಸಿಡೇಷನ್ ಸ್ಟೇಟ್, ಇದು ಮೋಸ್ಟ್ ರಿಪೀಟ್ ಆಗುವಂಥ ಕ್ವಶನ್ಗಳು. ಮತ್ತು ಪ್ರಿಪ್ರೇಷನ್ ಆಫ್, ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ, ಎರಡೂ ಕೂಡ ನಿಮ್ಮ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ನಾನೇನು 3 ಮಾರ್ಕ್ಸ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅಪ್ಲೋಡ್ ಮಾಡಿದ್ದೀನಿ, ನೀವು ಗಮನಿಸ್ಬೋದು. ಇನ್ನು ಕೋಆರ್ಡಿನೇಷನ್ ಕಾಂಪೌಂಡಿಗೆ ಬಂದರೆ, ವಿ ಬಿ ಟಿ ಥಿಯರಿನಲ್ಲಿ ಹೈಬ್ರಿಡೈಸೇಷನ್ನು ಮತ್ತು ಜಿಯೋಮೆಟ್ರಿದು ಅದ್ರದ್ದು ಕೇಳ್ತಾರಲ್ವ ಕ್ವಶನ್ನು. ಅದರಲ್ಲಿ ಈ 3 ಕ್ವಶನ್ ಏನಿದೆ ಮೋಸ್ಟ್ ಇಂಪಾರ್ಟೆಂಟು ಮತ್ತು ಮೋಸ್ಟ್ ರಿಪೀಟ್ ಆಗಿರೋಂಥದ್ದು. ಫಸ್ಟು ಇವು 3ನ ಚೆನ್ನಾಗಿ ಪ್ರಾಕ್ಟೀಸ್ ಆಗಿ, ನಂತರ ನಿಮ್ಮ ಕಾಲೇಜಲ್ಲಿ ಇನ್ನೂ ಏನೇನು ಬರ್ಸಿದ್ದಾರೆ ವಿ ಬಿ ಟಿ ಥಿಯರಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಈ ಒಂದು ಚಾಪ್ಟರಿಗೆ ಬಂದರೆ, ಈ ಒಂದು ಚಾಪ್ಟರಿಂದ ನಿಮಗೆ ಅಗೇನ್ UPSC ನೇಮ್ ಕೇಳ್ತಾರೆ, ಮತ್ತು ಐಸೋಮೆರಿಸಮ್ ಇರುತ್ತೆ, ಮತ್ತು ವರ್ನಸ್ ಪಾಸ್ಟುಲೇಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು. ಮತ್ತು CFT ಥಿಯರಿ, ಎನರ್ಜಿ ಲೆವೆಲ್ ಡಯಾಗ್ರಾಮ್ ಕೇಳ್ತಾರೆ, ಟೈಪ್ಸ್ ಆಫ್ ಲಿಗೆಂಡ್ಸ್ ಕೇಳ್ತಾರೆ, ಎಕ್ಸಾಂಪಲ್ಸು ಕೂಡ ಕಲ್ತ್ಕೊಂಡಿರಿ. ನೆಕ್ಸ್ಟು ಕೋಆರ್ಡಿನೇಷನ್ ನಂಬರ್ ಕೇಳ್ತಾರೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ತಾರೆ, ಮೆಟಲ್ ಕಾರ್ಬಾಲಾಕ್ಸಿಕ್ ಕೇಳ್ತಾರೆ. ನೆಕ್ಸ್ಟು ಸೊಲ್ಯೂಷನ್ ಚಾಪ್ಟರಿಗೆ ಬಂದರೆ ನಿಮಗೆ ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ನು ಕೇಳುವಂಥ ಡಿಫ್ರೆನ್ಸ ಪಕ್ಕ ಕೇಳ್ತಾರೆ ನಿಮಗೆ. ಆಮೇಲೆ ಸ್ಟೇಟ್ ಎನ್ರೀಸ್ ಲಾ ಮತ್ತು ಎನ್ರೀಸ್ ಲಾದ ಅಪ್ಲಿಕೇಶನ್ ಕೇಳ್ತಾರೆ. ನೀವು 2 ಮಾರ್ಕ್ಸಲ್ಲಿ ಏನು ಓದಿದ್ರೋ ಅಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 3 ಮಾರ್ಕ್ಸಲ್ಲಿ ಏನಿದೆ ಕಾನ್ಸೆಪ್ಟು ಚೆನ್ನಾಗಿ ಪ್ರಾಕ್ಟೀಸ್ ಆಗಿ, ಅಂದರೆ ಸೊಲ್ಯೂಷನ್ ನೋಡ್ಕೊಳ್ಳಿ ನೀವು ಯಾವ್ಯಾವ ಚಾಪ್ಟರ್ 2 ಮಾರ್ಕ್ಸಲ್ಲಿ ಬರ್ತಿದೆ, 3 ಮಾರ್ಕ್ಸಲ್ಲಿ ಬರ್ತಿದೆ, 5 ಮಾರ್ಕ್ಸಲ್ಲಿ ಬರ್ತಿದೆ ಅಂತ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಓಕೆನಾ. ಆಸ್ಮೋಸಿಸಮ್, ಅಸ್ಟೋನಿಕ್, ಹೈಪಟೋನಿಕ್ ಸೊಲ್ಯೂಷನ್, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ರಿವರ್ಸ್ ಆಸ್ಮೋಸಿಸ್ ಅಂತೂ ಪಕ್ಕ ಕೇಳೋ ಅಂತ ಕ್ವಶನ್ ಆಗಿರುತ್ತೆ. ವಾಂಟ್ ಆಫ್ ಫ್ಯಾಕ್ಟರ್, ನೆಕ್ಸ್ಟ್ ಅರ್ನಿಸ್ ಈಕ್ವೇಷನ್ ಮೇಲೆ ಕೇಳ್ತಾರೆ. ರಾಲ್ಡ್ಸ್ ಲಾದಲ್ಲಿ ಇದು ಡಿಫ್ರೆನ್ಸ್ ಇದೆಯಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ದು, ಇದು ಕೂಡ ಕೇಳೋ ಅಂತ ಕ್ವಶನ್. ಇನ್ನು ಎಲೆಕ್ಟ್ರೋಕೆಮಿಸ್ಟ್ರಿ, ಈ ಒಂದು ಚಾಪ್ಟರಿಗೆ ಬಂದರೆ SHE ಪಕ್ಕ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. 3 ಮಾರ್ಕ್ಸ್ ಸೆಷನ್ದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ಲ, ಅದನ್ನು ಕೂಡ ಚೆಕ್ ಮಾಡಿ. ನೆಕ್ಸ್ಟು ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲೈಟು, ಮೋಲಾರ್ ಕಂಡಕ್ಟಿವಿಟಿ, ಇಲ್ಲಿ ನೋಡ್ಕೊಳ್ಳಿ ಕಾನ್ಸೆಪ್ಟ್ ಏನೇನು ಕೊಟ್ಟಿದ್ದೀನಿ, ಇಷ್ಟು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಕೆಮಿಕಲ್ ಕೈನೆಟಿಕ್ಸಲ್ಲಿ ಡಿರೈವೇಷನ್ನು, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಫಸ್ಟ್ ಆರ್ಡರು ಮತ್ತು 0 ಆರ್ಡರ್ ರಿಯಾಕ್ಷನ್ನು, ಹಾಫ್ ಲೈಫ್ ಪೀರಿಯಡ್ ಮೋಸ್ಟ್ ಇಂಪಾರ್ಟೆಂಟು, ಪ್ರತಿ ಸಲ ಕೇಳೋ ಅಂಥ ಕ್ವಶನ್ಗಳು. ಮತ್ತು ಈ ಚಾಪ್ಟರ್ ತುಂಬಾ ಈಸಿ ಇರುತ್ತೆ, ಮಾರ್ಕ್ಸ್ನ ಕಳ್ಕೊಬೇಡಿ. ಮತ್ತು ಗ್ರಾಫ್ ಮೇಲೂ ಕೂಡ ಕ್ವಶನ್ನ ಕೇಳ್ತಾರೆ. ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ಆಕ್ಟಿವೇಷನ್ ಎನರ್ಜಿ ಮತ್ತು ಟೆಂಪರೇಚರ್ ಡಿಪೆಂಡೆನ್ಸು, ಈ ಒಂದು ಗ್ರಾಫ್ ಮೇಲೂ ಕೂಡ ಕ್ವಶನ್ ಇರುತ್ತೆ. ಇದು ಕಂಪ್ಲೀಟ್ಲಿ 3 ಮಾರ್ಕ್ಸ್ ಸೆಷನ್ ಆಯಿತು. ಈಗ ಪಾರ್ಟ್ ಡಿಗೆ ಬಂದರೆ ನಮಗಿದು 5 ಮಾರ್ಕ್ಸ್ ಸೆಷನ್ ಆಗಿರುತ್ತೆ.
ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಕೇಳ್ತಾರೆ. ಮೋಸ್ಟ್ ಆಫ್ ದ ಸ್ಟೂಡೆಂಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೇ ಭಯಪಡ್ತಾರೆ. ಸೊ ಭಯ ಪಡೋಂಥದ್ದು ಏನಿಲ್ಲ. ನಾನು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ 5 ಮಾರ್ಕ್ಸಿಗೆ ಅಷ್ಟನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹೇಳೋವಂಥ ಕಾನ್ಸೆಪ್ಟ್ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 35ಇಂದ 40 ಇರುತ್ತೆ. 6 ಕ್ವಶನ್ ಇರುತ್ತೆ. 4 ಕ್ವಶನ್ ಅಟೆಂಡ್ ಮಾಡಿದರೆ 20 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ಒಂದು ಫಸ್ಟ್ ಆಲ್ಕೋಆಲ್ಕೈನ್ಸ್ ಮತ್ತು ಈ ಒಂದು ಚಾಪ್ಟರಿಂದ ನಿಮಗೆ ಖಂಡಿತ SN1 SN2ನಲ್ಲಿ ಯಾವುದಾದ್ರೂ ಒಂದು ಪಕ್ಕ ಬಂದೇ ಬರುತ್ತೆ. ಇವೆರಡರಲ್ಲಿ ಪಕ್ಕ ಒಂದು ಬರುತ್ತೆ, ಓದ್ಕೊಂಡಿರಿ. ಮತ್ತು ಈ ಚಾಪ್ಟರಲ್ಲಿ ರಿಯಾಕ್ಷನ್ಗಳದ್ದು ನೇಮ್ ಬರೆಯೋದಕ್ಕೆ ಖಂಡಿತ ಕೇಳ್ತಾರೆ. ಮತ್ತು ಅರೈಲ್ ಆಲ್ಡಿಸ್ ಲೆಸ್ ರಿಯಾಕ್ಟಿವ್, ಅದ್ರ ಮೇಲೆ ಗಿವ್ ರೀಸನ್ ಆ ಥರ ಒಂದೇನಾದರೂ ಕ್ವಶನ್ ಕೇಳ್ಬೋದು. ಸ್ವಾಟ್ಸ್ ಮತ್ತು ಫ್ಲಿಂಗ್ಸ್ಟೀನ್ ಈ ಒಂದು ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್. ಅಸಿಮೆಟ್ರಿಕ್ ಆಟಮ್ಸು, ಚಿಲಾರಿಟಿ ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇಲ್ಲಿ ನೀವು ನೋಡ್ಕೊಳ್ಳಿ, ಅದೆಲ್ಲ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಷ್ಟನ್ನು ನೀವು ಚೆನ್ನಾಗಿ ಪಕ್ಕ ಆಗಿಬಿಟ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೇನು ಕಷ್ಟನೇ ಅನಿಸಲ್ಲ. ನೆಕ್ಸ್ಟು ಆಲ್ಕೋಹಾಲ್ಸು, ಫಿನಾಲ್ಸು, ಈಥರ್ಸ್ ಈ ಒಂದು ಚಾಪ್ಟರಿಂದ ಅಗೇನ್ ನಿಮಗೆ IUPAC ನೇಮ್ ಕೇಳ್ತಾರೆ. ಮತ್ತು ವಿಲಿಯಮ್ಸನ್ಸ್ ಸಿಂಥಸಿಸ್ ಈ ಒಂದು ಕಾನ್ಸೆಪ್ಟ್ ಮೇಲಿಂದ ಕ್ವಶನ್ ಖಂಡಿತ ಬಂದೇ ಬರುತ್ತೆ. ಮೆಕ್ಯಾನಿಸಮ್ ಆಗಿರ್ಬೋದು, ಪ್ರಿಪ್ರೇಷನ್ ತುಂಬ ಸಲ ನಿಮಗೆ ಕ್ಯುಮಿನೂ ಕೇಳಿದ್ದಾರೆ. ಈ ಸಲ ಫಿನಾಲು ಕೇಳೋ ಚಾನ್ಸಸ್ಸು ತುಂಬ ಇರುತ್ತೆ. ಅವೆರಡು ಪ್ರಿಪ್ರೇಷನ್ನ ಚೆನ್ನಾಗಿ ಓದ್ಕೊಂಡಿರಿ. ಅಸಿಡಿಟಿ ಅರೇಂಜ್ ಮಾಡೋದು, ಅದ್ರದ್ದು ಅಸಿಡಿಟಿ ಮೇಲೂ ಕೇಳ್ತಾರೆ, ಬೇಸಿಕ್ಸಿಟಿ ಮೇಲೂ ಕೇಳ್ತಾರೆ. ಸೊ ಇದನ್ನು ರೈಮರ್ ಟೈಮರು ಕೇಳಿದ್ದಾರೆ. ಕಾರ್ಪ್ಸ್ ರಿಯಾಕ್ಷನ್ ಈ ಒಂದು ಕಾನ್ಸೆಪ್ಟ್ಗಳನ್ನೆಲ್ಲ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಪಕ್ಕ ಆಗಿಬಿಟ್ರೆ ಎಲ್ಲೂ ಕೂಡ ನಿಮಗೆ ಮಾರ್ಕ್ಸು ಕಳ್ಕೊಳ್ಳೋದಿಲ್ಲ. ಆಲ್ಡಿಹೈಡ್ ಕೀಟೋನ್ಸು ಇದು ಕೂಡ ನೋಡ್ಕೊಳ್ಳಿ. ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ನಿಮಗೆ 5 ಮಾರ್ಕ್ಸ್ ಆಗಿರ್ಬೋದು ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸು ಯಾವೊಂದು ಚಾಪ್ಟರಿಂದ ಬರುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಇನ್ನು ಪಾರ್ಟ್ ಈಗೆ ಬಂದರೆ ಇದು ಕಂಪ್ಲೀಟು ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲಿ ಕ್ವಶನ್ ನಂಬರ್ 41ಇಂದ 46 ಇರುತ್ತೆ. 6 ಕ್ವಶನ್ನು 3 ಅಟೆಂಡ್ ಮಾಡಿದರೆ 9 ಮಾರ್ಕ್ಸು. ಸೊ ಯಾವ ಚಾಪ್ಟರಿಂದ ಕೇಳ್ತಾ ಇದ್ದಾರೆ ನಿಮಗೆ? ಸೊಲ್ಯೂಷನ್ನು, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಈ 3 ಚಾಪ್ಟರಿಂದ ಈ ಸೊಲ್ಯೂಷನಿಂದ 8 ಕ್ವಶನ್ ಬರುತ್ತೆ. ಯಾವ್ಯಾವ ಮೇಲೆ ಕೇಳ್ತಾ ಇದ್ದಾರೆ ಇಷ್ಟು ನೀವು NCERT ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನಾನು ಹೇಳ್ತೀನಿ ಕ್ವಶನ್ಸ್ನ ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಾನ್ಸಂಟ್ರೇಷನ್, ಬೇಸ್ಡ್ ಆನ್ ಕಾನ್ಸಂಟ್ರೇಷನ್, ಹೆನ್ರೀಸ್ ಲಾ ಮತ್ತು ವೇಪರ್ ಪ್ರೆಷರು, ರೋಲ್ಸ್ ಲಾ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. NCERT ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಎಕ್ಸಾಂಪಲ್ಲು 1.2, 1.3, 1.4 ಮತ್ತು 1.5 ಇಷ್ಟು ಪ್ರಾಬ್ಲಮ್ಸ್ ಪಕ್ಕ ಆಗಿ. ಜೊತೆಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ಸ್ ಇರುತ್ತಲ್ಲ NCERT ಟೆಕ್ಸ್ಟ್ ಬುಕ್ಕಲ್ಲಿ, ಅದರಲ್ಲಿ ಕ್ವಶನ್ ನಂಬರ್ 1.1 to 1.5 ಅಂದರೆ 1.1, 1.2, 1.3, 1.4, 1.5 ಇಷ್ಟು ಪಕ್ಕ ಆಗಿಬಿಟ್ರೆ ಖಂಡಿತ ನೀವು ನ್ಯೂಮರಿಕಲಲ್ಲಿ ಮಾರ್ಕ್ಸ್ನ ಕಳ್ಕೊಳ್ಳೋದೇ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ಇನ್ಯಾವ್ದು ಕ್ವಶನ್ ಕೇಳ್ಬೋದು? ಒಂದೊಂದು ಚಾಪ್ಟರಿಂದ 2 ಕ್ವಶನ್ ಇರುತ್ತೆ. ಓಕೆನಾ? ಸೊ ಅದಕ್ಕೆ ನಿಮ್ಗೆ ಇಲ್ಲಿ 6 ಕ್ವಶನ್ ಕೊಡ್ತಾ ಇರೋದು. ಈಗ ಸೊಲ್ಯೂಷನಲ್ಲಿ ಎರಡು ಪ್ರಾಬ್ಲಮ್ಸು, ಎಲೆಕ್ಟ್ರೋಕೆಮಿಸ್ಟ್ರಿಲಿ 2 ಪ್ರಾಬ್ಲಮ್ಸು ಮತ್ತು ಕೆಮಿಕಲ್ ಕೈನೆಟಿಕ್ಸಲ್ಲಿ 2 ಪ್ರಾಬ್ಲಮ್ಸು, 3 ನೀವು ಅಟೆಂಡ್ ಮಾಡಬೇಕಾಗಿರೋದು. ಇಲ್ಲಿ ನೀವು ಒಂದೊಂದು ಚಾಪ್ಟರಲ್ಲೂ ಕೂಡ ಒಂದೊಂದು ಕಾನ್ಸೆಪ್ಟ್ನ ಚೆನ್ನಾಗಿ ಓದ್ಕೊಬಿಡಿ. ಈ ಸೊಲ್ಯೂಷನಲ್ಲಿ ಇನ್ಯಾವ್ದ್ರ ಮೇಲೆ ಕೇಳ್ಬೋದು? ಕೊಲಿಗೇಟಿವ್ ಪ್ರಾಪರ್ಟೀಸು ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ಮತ್ತು ನಿಮ್ಮ ಒಂದು NCERT ಟೆಕ್ಸ್ಟ್ ಬುಕ್ನಲ್ಲಿ ಎಕ್ಸಾಂಪಲ್ 1.6, 1.7, 1.8, 1.9, 1.10, 1.11 ಈ ಒಂದು ಎಕ್ಸಾಂಪಲ್ಸ್ ಏನಿದೆ ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟು ಇನ್ಟೆಕ್ಸ್ಟ್ NCERTನಲ್ಲಿ ಇನ್ಟೆಕ್ಸ್ಟ್ ಕ್ವಶನ್ಸ್ ಇರುತ್ತಲ್ಲ, ಅದರಲ್ಲಿ ಕ್ವಶನ್ ನಂಬರ್ 1.9ಇಂದ 1.12 ಇಲ್ಲಿ ತನಕ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದೇ ಎಕ್ಸಸೈಸಲ್ಲಿ 1.20, 1.34, 1.35 ಕ್ವಶನ್ಸ್ ಏನಿದೆ ಇದನ್ನು ನೀವು ಟಿಕ್ ಮಾಡ್ಕೊಂಬಿಡಿ. NCERT ಟೆಕ್ಸ್ಟ್ ಬುಕ್ನಲ್ಲಿ ಇದೇ ಕ್ವಶನ್ಸು ಸುಮಾರಷ್ಟು ಸಲ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಾಗಿರ್ಬೋದು, ಮಾಡೆಲ್ ಪೇಪರಲ್ಲಾಗಿರ್ಬೋದು ಸುಮಾರಷ್ಟು ಸಲ ರಿಪೀಟ್ ಆಗಿರೋಂಥ ಕ್ವಶನ್ನು ಈ ಸಲನೂ ಕೂಡ ಅದೇ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ನಾನು ಸಪ್ರೇಟಾಗಿ ನ್ಯೂಮರಿಕಲ್ ಪ್ರಾಬ್ಲಮ್ಸು ಯಾವ ಕ್ವಶನ್ ಬರುತ್ತೆ ಅನ್ನೋದು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಅವೆಲ್ಲ ವಿಡಿಯೋ ಸಿಗಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಬೇಕು. ಇನ್ನು ಎಲೆಕ್ಟ್ರೋಕೆಮಿಸ್ಟ್ರಿ ಈ ಚಾಪ್ಟರಿಂದ ನಿಮಗೆ
ಅಗೇನ್ ಇಲ್ಲಿ ಒಂದು ಕೂಡ ಆರ್ಟ್ ಕ್ವಶನ್ ಬರುತ್ತೆ. ನಿಯರೆಸ್ಟ್ ಈಕ್ವೇಷನ್ ಇದೆಯಲ್ಲ ಇದ್ರ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ನೀವು ಇಲ್ಲಿ ಗಮನಿಸಿ, ನಾನು ಏನೇನೆಲ್ಲ ರೆಫರ್ ಮೀನ್ಸ್ ಟಿಕ್ ಮಾಡಿದ್ದೀನಿ ಇಷ್ಟನ್ನ ನೀವು ಓದ್ಕೋಬೇಕಾಗತ್ತೆ. ಎಕ್ಸಾಂಪಲ್ 2.1 2.4 ತನಕ ಅಷ್ಟು ಎಕ್ಸಾಂಪಲ್ಸ್ ಓದ್ಕೊಳ್ಳಿ. ಇನ್ನು ಇನ್ ಟೆಕ್ಸ್ಟ್ ಕ್ವಶನ್ಸು 2.4 2.6 ಅಂದರೆ 2.4 2.5 2.6 ಆ ಕ್ವಶನ್ನ ಓದ್ಕೊಳ್ಳಿ. ಜೊತೆಗೆ ಕ್ವಶನ್ ನಂಬರ್ 2.9 ಅದನ್ನು ಕೂಡ ಓದ್ಕೊಳ್ಳಿ. ಇನ್ನು ಎಕ್ಸಸೈಸ್ ಅಲ್ಲಿ 2.5 ಮತ್ತು 2.6 ಗಿಬ್ಬರ್ಸ್ ಎನರ್ಜಿ ಇದೆಯಲ್ಲ ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಇನ್ನು ಮೋಲಾರ್ ಕಂಡಕ್ಟಿವಿಟಿನಲ್ಲಿ ಕೂಡ ಕಾನ್ಸೆಪ್ಟು ಇಂಪಾರ್ಟೆಂಟು. ಕೋಲರ್ಸ್ ಲಾ ಮತ್ತು ಫ್ಯಾರಡೆ ಲಾ ಇದ್ರ ಮೇಲೂ ಕೂಡ ನಿಮಗೆ ಪ್ರಾಬ್ಲಮ್ನ ಕೇಳ್ತಾರೆ. ಇದರಲ್ಲಿ ಎಕ್ಸಾಂಪಲ್ಲು 2.4 2.9 ತನಕ ಓದ್ಕೊಳ್ಳಿ. ಎಕ್ಸಸೈಸು 2.16ನ ನೋಡ್ಕೊಳ್ಳಿ. ಇನ್ನು ಕೆಮಿಕಲ್ ಕೈನೆಟಿಕ್ಸ್ ಈ ಚಾಪ್ಟರಿಗೆ ಬಂದರೆ ನಿಮಗೆ ಇಲ್ಲಿ ಆಕ್ಟಿವೇಶನ್ ಎನರ್ಜಿ ಮೇಲೆ ಕೇಳ್ತಾರೆ. ಮತ್ತು ಎಕ್ಸಾಂಪಲು 3.9 3.10 ಈ ಎಕ್ಸಾಂಪಲ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಎಕ್ಸಸೈಸು 3.26 3.30 ಅಷ್ಟು ಎಕ್ಸಸೈಸ್ ಕ್ವಶನ್ಸ್ ಏನಿದೆ ಅಷ್ಟನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಈ ಒಂದು ಚಾಪ್ಟರಿಂದ ಇನ್ನೇನು ಕೇಳ್ತಾರೆ ಅಂದರೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಮೇಲೆ ಪಕ್ಕ ಪ್ರಾಬ್ಲಮ್ ಬಂದೇ ಬರುತ್ತೆ. ಫಸ್ಟ್ ಆರ್ಡರ್ ಆಗಿರ್ಬೋದು, ಝೀರೋ ಆರ್ಡರ್ ಆಗಿರ್ಬೋದು, ಹಾಫ್ ಲೈಫ್ ಪೀರಿಯಡ್ ಆಗಿರ್ಬೋದು, ಈ ಒಂದು ಕಾನ್ಸೆಪ್ಟ್ ಮೇಲೂ ಕೂಡ ಪ್ರಾಬ್ಲಮ್ಸು ಬರುತ್ತೆ. ಇನ್ನು ಎಕ್ಸಸೈಸು ಎಕ್ಸಾಂಪಲ್ 3.2 3.5 3.6 3.7 3.8 ಇಷ್ಟು ಎಕ್ಸಾಂಪಲ್ಸ್ ಪಕ್ಕಾ ಆಗಿ, ಮತ್ತು ಇಂಟೆಕ್ಸ್ ಕ್ವಶನ್ಸು 3.1 3.2 ಪಕ್ಕಾ ಆಗಬೇಕು. ನೆಕ್ಸ್ಟ್ ಎಕ್ಸಸೈಸು 3.9 3.30 ಇಷ್ಟನ್ನ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಓದ್ಕೊಂಬಿಟ್ರೆ ಖಂಡಿತ ನೀವು 9 ಔಟ್ ಆಫ್ 9 ಸ್ಕೋರ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಮಾರ್ಕ್ಸ್ ಇರುತ್ತೆ. ಸೊ ಗಿವನ್ ಡೇಟಾ ಬರ್ಕೊಳ್ಳೋದಕ್ಕೆ 1 ಮಾರ್ಕ್ಸು, ಅದ್ರದ್ದು ಫಾರ್ಮುಲಾ ಹಾಕೋದಕ್ಕೆ 1 ಮಾರ್ಕ್ಸು, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ 1 ಮಾರ್ಕ್ಸು, ಮತ್ತು ಸಿಂಪ್ಲಿಫೈ ಮಾಡೋದಕ್ಕೆ 1 ಮಾರ್ಕ್ಸು, ಲಾಸ್ಟ್ ಫೈನಲ್ ಆನ್ಸರ್ ಮಾಡಿ ಬರೆಯೋದಕ್ಕೆ 1 ಮಾರ್ಕ್ಸು, ಮತ್ತು ಯೂನಿಟ್ ಹಾಕೋದಕ್ಕೆ 1 ಮಾರ್ಕ್ಸು. ಈ ರೀತಿಯಾಗಿ 5 ಮಾರ್ಕ್ಸ್ನ ಅಲೋಕೇಟ್ ಮಾಡಿರ್ತಾರೆ. ಸೊ ಏನು ಗೊತ್ತಿಲ್ಲ ಅಂತ ಬಿಟ್ಟು ಬರೋದಕ್ಕಿಂತ ಗಿವನ್ ಡೇಟಾ ಬರೆದು ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಸ್ವಲ್ಪ ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡಿ. ಒಂದೊಂದು ಕ್ವಶನಲ್ಲಿ 5 ಮಾರ್ಕ್ಸ್ ಬರಲಿಲ್ಲ ಅಂದರೆ ಮಿನಿಮಮ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಬಂದರೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಇದು ಪ್ರಾಬ್ಲಮ್ಸಲ್ಲಿ ಏನೆಲ್ಲ ಫಾರ್ಮುಲಾಸ್ ಇದೆ ಆ ಒಂದು ಇದಕ್ಕೆ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಫಾರ್ಮುಲಾಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈಗ ನಾನು ಏನು ಹೇಳಿದೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮೇಲೆ ಯಾವ ಚಾಪ್ಟರಿಂದ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ, ಆ ಕಾನ್ಸೆಪ್ಟ್ ಮೇಲೆಲ್ಲ ಏನೇನು ಫಾರ್ಮುಲಾಸ್ ಬರುತ್ತೆ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಆ ಫಾರ್ಮುಲಾನ ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಳೋಕ್ಕೆ ಟ್ರೈ ಮಾಡಿ. ಅವ್ರು ಏನು ಪ್ರಾಬ್ಲಮ್ ಕೇಳಿದ್ರು ಕೂಡ ಅದ್ರ ರಿಲೇಟೆಡ್ ಫಾರ್ಮುಲಾಸ್ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ 5 ಮಾರ್ಕ್ಸ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಆ ಎಲ್ಲ ವೀಡಿಯೋ ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಬೇಗ 3000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಲಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.